ದೆಹಲಿ ವರಿಷ್ಠರ ಭೇಟಿಯನ್ನ ಮುಂದುವರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗೋದಕ್ಕೆ ಬಿವೈ ವಿಜಯೇಂದ್ರ ಹೋಗಿದ್ದಾರೆ. ನಿನ್ನೆ ಅಷ್ಟೇ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಅವರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿದ್ರು. ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಕೂಡ ವರದಿ ಮಾಡಿ ಬಂದಿದ್ದಾರೆ. ಇನ್ನು 3 ತಿಂಗಳಲ್ಲಿ ಜೆಪಿ ನಡ್ಡಾ ಅವರ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿಯುತ್ತೆ. ಅಷ್ಟರ ಒಳಗೇನೆ ತಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಮತ್ತಷ್ಟು ಭದ್ರಗೊಳಿಸ್ಕೋಬೇಕಿದೆ ವಿಜಯೇಂದ್ರ ಅವರು. ಹೀಗಾಗಿ ಅದಕ್ಕೂ ಮುನ್ನಾನೇ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಮುಂದಾಗ್ತಿದ್ದಾರೆ. ತಮ್ಮ ಆಡಳಿತ ಅವಧಿಯ ಸಾಧನೆ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೋಗಿರೋದು. ಬಿವೈವಿಗೆ ಮುಂದಿನ ಅವಧಿಗೂ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಂತ ಆಸಕ್ತಿ ಇದೆ. ಅಂದ್ರೆ ಬಿವೈ ವಿಜಯೇಂದ್ರ ಅವರು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಯ್ತಷ್ಟೇ. ಬಟ್ ಈಗಾಗಲೇ ಒಂದಷ್ಟು ಅಸಮಾಧಾನ ಇದೆ. ಈಗಾಗಲೇ ಯತ್ನಾಳ್ ಅವರ ಟೀಮ್ ಏನಿದೆ ಅಸಮಾಧಾನ ಹೊರ ಹಾಕ್ತಾ ಇದೆ. ಆದಷ್ಟು ಬೇಗ ನೀವು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಬೇಕು. ಅಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಅಂದ್ರೆ ನಮ್ಮ ಹೋರಾಟ ಹಿಂಗೆ ಮುಂದುವರಿಯುತ್ತೆ ಅಂತ. ಬಟ್ ವಕ್ಫ್ ವಿರುದ್ಧ ಮಾಡ್ತಾ ಇರುವಂತ ಹೋರಾಟದಲ್ಲಿ ಅದಕ್ಕಿಂತ ಹೋರಾಟ ಏನಿದೆ, ಬಿವೈ ವಿಜಯೇಂದ್ರ BS ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ಇದೆಲ್ಲದನ್ನ ಮುಂದೆ ಇಟ್ಕೊಂಡು ಬಿವೈ ವಿಜಯೇಂದ್ರ ಅವರು ಏನಿದ್ದಾರೆ ಜೆಪಿ ನಡ್ಡಾ ಅಮಿತ್ ಶಾ ಇವರಿಬ್ಬರಿಗೂ ಕೂಡ ವರದಿ ಕೊಡಬೇಕು, ದೂರು ಕೊಡಬೇಕಂತ ಹೋಗಿರೋದು. ಈಗಾಗಲೇ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಬೇಕು ಅಂತೇಳಿ ಅವಧಿಯನ್ನ ತೆಗೆದುಕೊಂಡಿದ್ದಾರೆ, ಸಮಯ ತೆಗೆದುಕೊಂಡಿದ್ದಾರೆ. ಹೀಗಾಗಿ ತಮ್ಮ ಉಮೇದುವಾರಿಕೆಯನ್ನ ಮುಂದಿಟ್ಟು ಸಹಕಾರ ಕೋರೋದಕ್ಕೆ ಮನವಿಯನ್ನ ಮಾಡೋದಕ್ಕೆ ವಿಜಯೇಂದ್ರ ಹೋಗಿರೋದು. ಈಗಾಗಲೇ ಯತ್ನಾಳ್ ಅವರ ಟೀಮ್ ಹೋದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮನವಿ ಮಾಡಿರೋದೇನು, ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಬಟ್ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಹಾಗೆ ಮುಂದುವರಿಬೇಕು ಅನ್ನುವಂಥ ಆಸಕ್ತಿ ಇದೆ. ಹೀಗಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಮತ್ತೆ ತಾವು ಅಧ್ಯಕ್ಷರಾಗಿ 1 ವರ್ಷ ಏನಾಯಿತು, ಆ 1 ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಜೊತೆಗೆ ಯಾವ ರೀತಿಯಾಗಿ ನಾವು ಅಭಿಯಾನ ಮಾಡಿದ್ದೇವೆ, ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ, ರಾಜ್ಯ ಸರ್ಕಾರದ ವಿರುದ್ಧ ಏನೇನು ಹೋರಾಟ ಮಾಡಿದ್ವಿ, ಏನೇನು ಪ್ರತಿಭಟನೆ ಮಾಡಿದ್ವಿ, ಹೇಗೆ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಯಾರೇ ಆಗಲಿ, MP ಆಗಲಿ, MLA ಆಗಲಿ ಅಥವಾ ಅಧ್ಯಕ್ಷರಾಗಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ತಮ್ಮ ಸಾಧನೆಗಳ ಬಗ್ಗೆ, ತಾವು ಮಾಡಿರುವಂಥ ಕೆಲಸಗಳ ಬಗ್ಗೆ ವರದಿ ಒಪ್ಪಿಸ್ತಾರೆ ವರಿಷ್ಠರ ಬಳಿ ಹೋಗಿ. ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಕೂಡ ಜೆಪಿ ನಡ್ಡಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿರೋದು. ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಜೊತೆಗೆ ರೆಬಲ್ಸ್ ನಾಯಕರೇನಿದ್ದಾರೆ ಯತ್ನಾಳ್ ಅವರ ಟೀಮು ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂಥ ಹೆಸರಲ್ಲಿ ನನ್ನ ವಿರುದ್ಧ, ನಮ್ಮ ತಂದೆ ಯಡಿಯೂರಪ್ಪರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೊರತು ನಮ್ಮ ರಾಜ್ಯದ ಒಂದಷ್ಟು ಬಿಜೆಪಿಯ ಸಂಘಟನೆ ಮಾಡೋದ್ರ ಬದಲು ಒಂದಷ್ಟು ವಿರೋಧವಾಗಿ ಮಾತನಾಡ್ತಿದ್ದಾರೆ, ಬಿಜೆಪಿ ವಿರುದ್ಧನೇ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ದೂರುಗಳನ್ನೇ ಹೇಳಿ ಬಂದಿದ್ದಾರೆ. ಇವತ್ತು ಕೂಡ ಜೆಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನು 3 ತಿಂಗಳಲ್ಲಿ ಜೆಪಿ ನಡ್ಡಾ ಅವರ ಅಧ್ಯಕ್ಷ ಸ್ಥಾನ ಏನಿದೆ ಅದರ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ಹಾಗಾಗಿ ಅಷ್ಟರ ಒಳಗಡೆ ತಮ್ಮ ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಅದನ್ನ ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಈಗ ವರಿಷ್ಠರ ಭೇಟಿಯನ್ನು ಮುಂದುವರಿಸ್ತಾನೆ ಇದ್ದಾರೆ ಬಿವೈ ವಿಜಯೇಂದ್ರ ಅವರು.